ನಮಸ್ಕಾರ ನಮ್ಮ ಮಂದಿಗೆ ವೆಲ್ಕಮ್ ಟು ಬೋನ್ ಲಾಗ್ ಡೇ 1. ಹಾಯ್ ಸರ್, ಸೌರವ್ ಸರ್ ಹಾಯ್. ವೆಂಕಿ ಇವತ್ತು ವರ್ಕ್ ಫ್ರಮ್ ಹೋಮ್ ವರ್ಕ್ ಮಾಡ್ತಾ ಇದ್ದಾನೆ. ಅಶ್ಯಾ ನಿತ್ಯ ನೋಡಿ ವರ್ಕ್ ಮಾಡೋ ಅಂತಾರ. ವರ್ಕ್ ಫ್ರಮ್ ಹೋಮ್ ಇಬ್ಬರದೆ ಇಬ್ರು ಒಂದೇ ಲ್ಯಾಪ್ಟಾಪ್ದಾಗ ವರ್ಕ್ ಮಾಡೋ ಅಂತಾರೆ ಇವ್ರೆ. ಈಗ ನೀವು ನಮ್ಮ ಕಾರ್ತಿಕ್ ಚಡ್ಡಿ ದೋಸ್ತ್ ಬಂದ ಇಲ್ಲಿ. ಹಾಯ್ ಹೇಳಿ. ಬಾ, ಇವನಿಗಿಲ್ಲ, ಇನ್ನೂ ಇಲ್ಲ, ಇವನಿಗೆ ಇನ್ನೂ ಲೇಟ್. ವೇಟ್ ಎಲ್ಲರೂ ಲಿಫ್ಟ್ ಹತ್ತಿದ್ವಿ. ರೈಟ್ ಲಿಫ್ಟ್ದಾಗ ಹೋಗಂತ ಹೇಳ ಹೋಗೋಣ ಇವಾಗ. ನಿಖಿಲ್ ಬರೇ ಇದೇ ತರ ಇವಂದು, ಯಾವಾಗ ನೋಡಿದ್ರೆ ಇದೇ ತರ ನಾಟಿ ಬಾಯ್. ನಾವು ಇದ್ವಿ ಇವಾಗ ಸೆಕೆಂಡ್ ಫ್ಲೋರ್. ಮತ್ತೆ ನಾವು ಗ್ರೌಂಡ್ ಫ್ಲೋರಿಗೆ ಹೋಗ್ಬೇಕು. ನಿಖಿಲ್ ನೀವೇನು ಇಲ್ಲಿ ಬರ್ರಿ. ಈ ತರ ಫುಲ್ ಎಲ್ಲ ಹಿಂದ ಇದ್ರಿ ನೀವು, ನಡೀತದ ಜಟ ಎದು ಬರ್ರಿ. ನಾವು ಹೊಂಟೇವ್ ನೋಡಿಲ್ಲ, ನಾನು ವೆಂಕಿ ಹೊಂಟೇವಿ. ಏನು ಜಾಯ್ ಮಾಡ್ರಿ. ಇನ್ನು ನಾವು ಇಲ್ಲೇ ಐತೆ ಅಂಗಡಿ. ಇಲ್ಲಿ ಮನೋಜನ್ ಕಡೆ ಅಂಗಡಿ ಇತ್ತಾ ಇಲ್ಲಿ ಇಲ್ಲ ಅಂದ್ಬಿಟ್ಟ ನೀವು ಊರಿಂದ ಇಲ್ಲಿಗೆ ಒಂದು ಎಕ್ಪ ಕೊಡಂದ್ರೆ 10 ಎಕ್ಪ ಕೊಟ್ಟು ನಮ್ನೆಲ್ಲ ಬ್ಯಾಟ್ ಇಟ್ಲೆಲ್ಲ ತಂದಿಟ್ಟಣ. ಲಾಕ್ದಾಗ ಬಂದಿಲ್ಲ ನೋಡಿ, ಮುಗೀತು ನೋಡಿ. ಇವ್ರ ಕಡೆ ಬರೀ ಚಾ ಅಷ್ಟ ಸಿಗುತ್ತಾ. ನಾವು ಅಲ್ಲಿ ಲೆಮನ್ ಟೀ ತನಿ ಕುಡಿಬೇಕು. ನಮ್ಮ ಆಶೀಷ ಮುಂದೆ ಹೋಗಮ್ರಿ. ಆಯ್ತು, ಇಲ್ಲಿ ಟೀ ಕುಡಿದ್ವಿ. ನಮ್ಮ ಅಶಾಗ ಲೆಮನ್ ಟೀ ತನಿ ಬೇಕಲ್ಲ, ಇಲ್ಲ ಅದಾರ ಇವ್ರು ಆಮೇಲೆ ಬರ್ತಾರೆ. ಇವ್ರು ಹೊಂಟೇವ್ ನಾವು ತೃಪ್ತಿ ಚಾದಾಗ. ಇವ ಲೆಮನ್ ಟೀ ತನಿನ ಬೇಕು ಇವನಿಗೆ. ಇವ ಹನಿ ಕುಡ್ದ ಅದ್ರಾಗ ಪ್ರೋಟೀನ್ ಬರ್ತಾವ. ಊಟಿಲ್ರಿ ಮುಂಜಾನೆ ಇದ್ರ ನಮ್ದೆ ಅಡುಗೆ ಏನು ಮಾಡಿಲ್ಲ ನಾವು. ಗ್ಯಾಸ್ ರೇಟ್ ಜಾಸ್ತಿ ಆಗಿದ್ದಕ್ಕೆ ಇವ್ರು ಮುಂದೆ ಹೊಂಟಾರೆ. ಇವ್ರೆ ಇಲ್ಲೇ ಐತಿ ತೃಪ್ತಿ ಚಾ. ಇಲ್ಲೇ ಬಂದ್ವಿ ನಾವು. ಬಂದ್ವಲ್ಲ, ತನಿ ಆಗೈತೆ ನೋಡಿ ಫ್ರೆಂಡ್ಸ್. ಎಲ್ಲರೂ ಹೊಂಟ್ವಿ. ಇದು ರಶ್ಮಿ ಫೋನ್ ಹಚ್ಚಾಳಿ ಇವನಿಗೆ. ಇವ್ರು ಆಫೀಸ್ದವ್ರಲ್ಲ, ರಿಸಲ್ಟ್ ಸಿಗಕ್ಕೆ ಹೊಂಟ ನೀವು ಇನ್ನು. ನೀವೆಲ್ಲ ಬರೀ ಬಡ ಅಷ್ಟೇ ಅಲ್ಲೋದ ಅಷ್ಟೇ ಇಲ್ಲ. ಈಗ ಇದು ಮಾಡಿದ್ವಲ್ಲ ಹೆಂಗೆ, ಮತ್ತೇನ್ರ ಹೇಳಿ ಹೆಂಗೆ ನಮ್ಮ ಬಗ್ಗೆ. ಕಾಲೇಜ್ ಡೇಸ್ ಹೆಂಗೆ ಇತ್ತು. ನಾವೆಲ್ಲ ಇಂಜಿನಿಯರ್ ಫ್ರೆಂಡ್ಸ್. ಇವರೊಬ್ಬರೇ ನಮ್ಮ ಸೀನಿಯರ್. ಇವ್ರು ಅದರಲ್ಲ ನಮ್ಮ ಸೀನಿಯರ್. ನಮ್ಮ ಹೆಂಗೆ CS ಒಂದು ಮೂವ್ ಎಂಗೇಜ್ ವರ್ಕ್ ಮಾಡ್ತಾನೆ. ಈ ರೀಸೆಂಟಾಗಿ ಡಾಮಿನೋರ್ ಗಾಡಿ ತೊಗೊಂಡು ಇವನು ಕಾರ್ತಿಕ್. ಇವ ಗಾಡಿ ತೋತೋ ಅಂತ ಹಾಕ್ವಿ. ನಮ್ದು ಗಾಡಿ ಎಲ್ಲ ಹಾಳಾಗ್ತಿರ್ತಾರೆ. ಇವಾಗ ಗಾಡಿ ತೊಗೊಳಗ್ಯಾನ. ಇವನಿಗೆ ನೀವರ ಹೇಳ್ರಿ ಫ್ರೆಂಡ್ಸ್, ಲಾಗಲ್ಲಿ ಕಮೆಂಟ್ ಹಾಕಿ ಅವ್ನು ಯಾವ ಗಾಡಿ ತೊಗೋಬೇಕು ಅಂತ. ಒಂದು ವಾರದ ಯಾವ ಸಜೆಷನ್ ಇರ್ತಾನೆ ನೋಡಿ, ಅವಾಗ ಮಾಡ್ಕೊಂಡ್ಬಿಡು. ಹಾಂ ರೀ, ಯಾವ ಫೋನ್ ಇರಂಗಿಲ್ಲ ಅವಾಗ ಎಡಿಟ್ ಮಾಡ್ಕೊಂಡು ಕೂತ್ಬಿಡೋದು. ಇವನ್ನ ನಿಂದು ನಾಳೆ ರಜೆ ಐತಲ್ಲ ಹಿಂಗೆ. ಸರ್ದು ಫೋನ್ಪೇದಾಗ ಕೆಲಸ ಆಗೈತಿ. ಇನ್ನೂ ವೇಟ್ದಾಗ ಐತದೆ, ಸ್ಯಾಲ್ರಿ ಡಿಸ್ಕಷನ್ದಾಗ ಐತಿ. ಇವು ಡೈರೆಕ್ಷನ್ದಾಗ ಕೆಲಸ ಮಾಡ್ತಾನೆ. 1 ಡೇ ಅಷ್ಟೇ ಆಫೀಸ್, 6 ಡೇಸ್ ವರ್ಕ್ ಫ್ರಮ್ ಹೋಮ್. ಇವನು ಎಂಫೆನಾಲ್ ಹೋಗಿದ್ವಿ, ಬಿಟ್ಟಿವ್ ನಾವೆಲ್ಲರೂ 3 ಜನ. ಈಗ ಇವ ಆಲ್ರೆಡಿ ಬೇರೆ ಕಂಪ್ನಿಗೆ ಜಾಯ್ನ್ ಆಗಿದ್ದಾನೆ. ಇವನು ಆಲ್ರೆಡಿ ಫೋನ್ ಬಂತಪ್ಪ ಇವಂದ. ಸರ ನಾಳೆ ಕ್ರಿಕೆಟ್ ಆಡಕ್ಕೆ ಹೋಗೋನಿಲ್ಲ, ನೀವು ಗುಡಿಗೆ ಹೊಂಟ್ರಿ. ಇವ್ರದ್ದು ಒಂದು ಸ್ವಲ್ಪ ದೇವರ ದಿನರ ಭಾಳ ಇರ್ತಾವೆ, ಗುಡಿಗೆ ಹೋಗ್ತಾರೆ ಇವ್ರೆ. ವೆಂಕಿ ನೀ ರೆಡಿ ಅದಿಲ್ಲಪ್ಪ, ಐರಾವತ್ತ ಇಳಿಸ್ಬಿಡು ಡಾಮಿನಾರ, ಹೋಗ್ಬಿಡೋಣಂತ ಕ್ರಿಕೆಟ್ ಆಡಕ್ಕೆ. ಬರ್ತಿಲ್ಲ ಇದು ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡಿ ಹೋಗಿ. ಕಂಪ್ನಿದಾಗ ಮಾಡಿದ್ಯಾ? ಓಕೆ, ಹಾಸ್ಪಿಟಲ್ ನೋಡ್ಕೊಳ್ಳಿ ಫ್ರೆಂಡ್. ಇವ್ರಿಗೆ ಏನೂ ಆಗಿದ್ದಿಲ್ಲ ಅಂತ ಹೋಗಿದ್ವಿ. ಇಲ್ಲಿ ಹೊಟ್ಟೆ ನೋವು ಅಂತೇಳಿ 500 ರೂಪಾಯಿ ಬಿಲ್ ಮಾಡಿ ಕಳ್ಸಾಳೆ. ಈ ಹಾಸ್ಪಿಟಲ್ ಬರೋಕ್ಕಿಂತ ಮೊದಲೇ ಯೋಚನೆ ಮಾಡ್ಕೊಂಡು ಬಂದ್ಬಿಡಿ ಅಷ್ಟೇ. ಆ ಹಾಸ್ಪಿಟಲ್ ರೀ ಸರ್, ಅದೇ ಈ ಹಾಸ್ಪಿಟಲ್ದವ್ರು ನಮ್ಗೆ ಏನು ಹೊಡೆದ್ರಂದ್ರೆ ಮುಂದೆ ಅವಾಗ ನಾವು ಬೆಳೆದಿವಿ ಅಂತ ಅರ್ಥ. ಯಾಕಂದ್ರೆ ಅವರು ನಮ್ಮ ವಿಡಿಯೋ ನೋಡ್ತಾರಂದ್ರೆ ನಾವು ಬೆಳೆದಿವಿ ಅಂತ ಅರ್ಥ. ಅವಾಗ ರೀ ಅಂಗಡಿ ಬಂತ ಸ್ನೀಕರ್ಸ್ ಅಂತ. ಇಲ್ಲಿ ಫುಲ್ ರಶ್ ಇರುತ್ತೆ ಬ್ರೋ, ಯಾವಾಗ ನೋಡಿದ್ರು ಫುಲ್ ರಶ್ ಇರುತ್ತೆ. ಎಲ್ಲ ಫುಲ್ ರಶ್ ಇರುತ್ತಲ್ಲ. ಆದರೆ ಅವ್ನಿಗೆ ಕೊಡೋಕ್ಕೆ ಬೇಜಾರು, ಯಾಕಂದರೆ ಯಾರೂ ಬರೋದೇ ಇಲ್ಲ ಅಂಗಡಿಗೆ. ಅದೇ ಟ್ವಿಟ್. ನಮ್ದು ಮಕ್ಕನ ಪ್ಯಾರಡೈಸ್ 1 ವರ್ಷ ಆಯ್ತು ಇಲ್ಲೇ ಇದೀವಿ ನಾವು BTech ಬಂದಿಂದ. ಈ ಮನೆ ಬಿಟ್ಟು ಹೋಗ್ಬೇಕಂದ್ರೆ ಕೆಲಸನ ಬಿಡಾತೀವಿ, ಕರೆ ಮನೆ ಬಿಡಲಾಗಿವಿ ನಾವು. ಇವ್ರದ್ದು 101 ಇತ್ತು, ಇವರೆಲ್ಲ ಬಿಟ್ಟು ಹೋದ್ರೆ ನಾವು ಬಿಟ್ಟಿಲ್ಲೇನು. 309 ಹಂಗೆಲ್ಲ ಯೂನಿಟಿ ಐತೆ ನಮ್ದು. ಈಗ ಅಪ್ಕಮಿಂಗ್ ಇದು 250 ನಮ್ಮ ಡ್ಯೂ ಕೊರಿಯಂದೆ. ನಮ್ಮ ಡಾಮಿನರ್ ಎಲ್ಲ ಐತಿ. ಹಾಂ, ಇಲ್ಲ ಐತಿ. ಇದು ನಮ್ಮ ವೆಂಕಿದ ರೀಸೆಂಟಾಗಿ ತೊಗೊಂಡು ಬಂದಲ್ಲ, ಇದು ಡಾಮಿನರ್. ಇದು ನಮ್ಮದೇ ಸಣ್ಣ ಬೈಕ್ ಬ್ರೋ, ಏನು ಮಾಡೋಕ್ಕಾಗಲ್ಲ. ಇದು ನಮ್ಮದು ವೆಂಕಿದು. ಇವಾಗ ಅಪ್ಕಮಿಂಗ್ ನಮ್ಮ ಸೌರವ್ ಸರ್ ಒಂದು ಕಾರ್ ತಗೊಂತಿದ್ದಾರೆ. ನಮ್ಮ ಆಶೀಶ್ ಅವರು ಹ್ಯಾಪಿ ಮೋಡಲ್ಲಿದ್ದಾರೆ, ಮಾವಾರಾಗಿದ್ದಾರೆ ಇವಾಗ ಅವರು. ನೋಡ್ರಿ, ನಾವೆಲ್ಲ ನೀವು ಪಿಜ್ಜಾಗ ಇರೋದು ಎದಕ್ಕೆ ಬೇಡ ಅಂದ್ರೆ ಹಿಂಗೆಲ್ಲ ಎಂಜಾಯ್ಮೆಂಟ್ ಇರಂಗಿಲ್ಲ ನಿಮ್ಗೆ. ಅಷ್ಟು ಹೌದು. ನಾವು ಉತ್ತರ ಕರ್ನಾಟಕ ಅಂತ ಬಂದೀವ್ರಿ. ನಾವು 1-2 ತಿಂಗಳು ಪಿಜ್ಜಾಗಿದ್ವಿ. ಕಾರ್ತಿಕ್ ಪಿಜ್ಜಾಗ ಇವ್ರು ಯಾರು ರೊಕ್ಕನ ಕೊಟ್ಟಿಲ್ಲ ನೋಡ್ರಿ. ನೀವು 15,000 ಕೊಡೋದಿತ್ತಲ್ಲಿ, ಹಂಗ ಬಂದ ನೀವು. ಇವನ್ನ ನೋಡ್ರಿ, ಅದ ಇವರು ಇದ್ರೆ ಇವ್ರು ಕೊಟ್ರ ಪಾಪ. ಹೌದೌದು. ಇದ್ರಾಗ 4 ಜನ ಹೋಗಂಗಿಲ್ಲ. ಮತ್ತೆ ಈಗ ಇವ್ರು 3 ಜನ ಹೋಗ್ತಾರೆ, ನಾವು ನೆಕ್ಸ್ಟ್ ಹೋಗ್ತೀವಿ.
ನಮ್ಮ ಬಗ್ಗೆ ಏನಾರ ಹೇಳ್ರಿ ಸ್ವಲ್ಪ. ಒಳ್ಳೆ ಹುಡುಗ, ಸಪೋರ್ಟ್ ಮಾಡ್ರಿ, ಬೆಳೆಸ್ರಿ ಅಷ್ಟೇ. ಥ್ಯಾಂಕ್ ಯು ರೀ. ನೀವೊಂದು ಸ್ವಲ್ಪ ಏನು ಹೇಳಿ. ಒಳ್ಳೆ ಹುಡುಗ, ಸಪೋರ್ಟ್ ಮಾಡಿ ಬೆಳೆಸಿ. ಬೇರೆ ಹೇಳ ಅವ್ರು ಬೆಳೆಸ್ತಾರೆ, ನಾ ಚಲೋ ಇದ್ದು ಬೆಳೆಸ್ತಾರೆ, ನೀವು ಬೇರೆ ಹೇಳ. ಇವನು ಒಂದು ಸ್ವಲ್ಪ ನಚ್ಕೋತಾನೆ ರೀ, ಏನು ಇದು ಮಾಡಕ್ಕೆ ಹೋಗ್ಬೇಡ್ರಿ. ಅವನು ಒಂದಿನ ಬೆಳಿತಾನಲ್ಲ ಅವಾಗ ಹೇಳ್ತೇವೆ. ನಾವೆಲ್ಲ ಒಂದೊಂದು ದಿನ ಬೆಳಿತೀವಿ, ಅವಾಗ ನೀವು ಗೊತ್ತಾಗತ್ತೆ. ಇವನು ಎಲ್ಲ ಸ್ವಲ್ಪ ವಾಕ್ಸ್ ಬೈಯೋದು ಭಾಳ ಇರ್ತವೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡೆ. ಹೌದು, ಅದು ನೀವು ಬ್ಯಾಡ್ ಅಂದ್ರೆ ಬೀಫ್ ಹಾಕ್ತೀನಿ, ಒಂದು 2 ವಿಡಿಯೋ ಹಂಗೆ ಬಿಡ್ತೀನಿ. ನೀವು ಬ್ಯಾಡ ಇಷ್ಟ ಆಗಲಿಲ್ಲ ಅಂದ್ರೆ ಬೀಫ್ ಹಾಕ್ತೀನಿ. ಕರ್ನಾಟಕ ಬಂದಿದ್ದೀವಿ ರೀ ನಾವು, ಪಕ್ಕ ಬಿಜಾಪುರದವ್ರೆ, ಇವ ಧಾರವಾಡದವ್ರೆ, ಇವ್ರು ಗದಗದವ್ರು. ಇವ್ರು ಗದಗದಾಗ ಏನಾರ ಇದ್ರು ಹೇಳ್ರಿ, ಇವ್ನು ಧಾರವಾಡದಾಗ ಇದ್ದಾಗ ಏನಾರ ಇದ್ರೆ ಹೇಳ್ರಿ. ಅವ ಒಬ್ಬ ಏನಾಗ ತೋರಿಸ್ತಿಲ್ಲ ನಿಮಗೆ, ಅವ ಒಬ್ಬನ ಗುಲ್ಬರ್ದ ಅದಾನ್ರಿ. ಅವನು ಅಂದ್ರೆ ನಿಮ್ಗೆ ಗುಲ್ಬರ್ದಾಗ ಏನಾರ ಇದ್ರು ಹೇಳ್ರಿ, ನೀವು ಎಲ್ಲ ಹೆಲ್ಪ್ ಮಾಡ್ತಾನ ನಿಮಗೆ. ಒಬ್ಬ ತಾಳಿಕೋಟೆ ಹೋದಾನ, ಒಬ್ಬ ರಾಣಿಮುಂಡ್ರ ಹೋದಾನ. ಅಲ್ಲಿ 5 ಊರಾಗ ಏನಾರ ಪ್ರಾಬ್ಲಮ್ ಇದ್ರು ಹೇಳ್ರಿ ನೀವು. ಇದು ನಮ್ಮ ಲಿಫ್ಟ್ ಏನು ಮಾಡಕ್ಕೆ ಬರಲ್ಲ, 5 ಮಂದಿ ಹೋದ್ರೆ ಹೋಗಂಗಿಲ್ಲ ಇದ್ರಾಗ. 4 ಮಂದಿ ಹೋಗ್ತೀವಿ ನಾವು. ಬರ್ರಿ ಸರ್, ಲಿಫ್ಟ್ ಬಂತು. ಇದು ಲಿಫ್ಟ್ 2 ಹತ್ತಿದ್ರೆ 3ನೇ ಫ್ಲೋರ್ ಇಲ್ಲಿ ನೋಡ್ರಿ, ಇದು 2 ಕೊತ್ತೇವೆ, ಇಲ್ಲ 3ನೇ ಫ್ಲೋರ್ಗೆ ಹೋಗುತ್ತೆ ನೋಡ್ರಿ. ಇದು ಟ್ವಿಸ್ಟ್, ನಮ್ಮ ಮಕನಪೇಟದಾಗ ಇರೋದ ಟ್ವಿಸ್ಟ್ ಇದೆ. ಇದು 1ಕ್ಕೆ ಹೊತ್ತಿದ್ರೆ 2ಕ್ಕೆ ಹೋಗತಿ, 2ಕ್ಕೆ ಹೊತ್ತಿದ್ರೆ 3ಕ್ಕೆ ಹೋಗತಿ, 3 ಹೊತ್ತಿದ್ರೆ 4ಕ್ಕೆ ಹೋಗತಿ. 4 ಆದ್ಮೇಲೆ ಮತ್ತೆ ನಡ್ಕೊಂತ ಹೋಗಿ ನೀವು 1 ಫ್ಲೋರ್ ಹೆಚ್ಚಿಗೆ ಬೇಕಂದ್ರೆ. ಇದು ಎದಕ್ಕೆ ಹೇಳತ್ತೇವೆ ಅಂದ್ರೆ ಡೆಲಿವರಿ ಬಾಯ್ಸ್ಗೆಲ್ಲ ಹೆಲ್ಪ್ ಆಗ್ಲಿ ಅಂತ ಹೇಳ ಅಂತೀವಿ. ಜೊಮ್ಯಾಟೋದಾಗ ಜಾಸ್ತಿ ಜನ ಬರ್ತಿರಲ್ಲ, ನಿಮ್ದು ಏನಾರ 3ನೇ ಫ್ಲೋರ್ಗೆ ಹೋಗೋದಿತ್ತು ಅಂದ್ರೆ 2ನೇ ಬಟನ್ ಹೋಗ್ತೈತಿ. 2 ಐತಲ್ಲ, ಇದನ್ನ ಹೋಗ್ತದೆ. ಈಗ ನೋಡ್ರಿ ಅಂತ ತೋರಿಸ್ತೀನಿ. ಈಗ ಇಲ್ಲಿ ನೋಡ್ರಿ, ಈಗ 3ಕ್ಕೆ ಹೋತ. ನಾವು ಹತ್ತಿದ್ದಷ್ಟೇ 2, ಇಲ್ಲಿ 3ಕ್ಕೆ ಹೋಗೈತಿ. ಇದೇ ಸ್ಪೆಷಲ್. ಇದು ಓಪನ್ ಮಾಡೋಣ ನಮ್ಮ ಮನಿ. ನನಗೆ ಏನಾರ ಮೀಟ್ ಮಾಡೋದಿತ್ತು ಅಂದ್ರೆ ಇಲ್ಲೇ ಬರ್ತೀವಿ, ಇಲ್ಲೇ ಇರ್ತೀನಿ ನಾನು, ಎಲ್ಲಿ ಇಲ್ಲ. ನಾ ಇನ್ನೂ ಇವಾಗ ಏನೋ ಅನ್ಎಂಪ್ಲಾಯ್ ಇದೀನಿ. ಇದು 309 ನಮ್ದೇ ಐತಿ. ಇನ್ನೂ ಅನ್ಎಂಪ್ಲಾಯ್ ಇದೀನಿ. ನಂಗೆ ಏನಾರ ಮೀಟ್ ಮಾಡೋದಿತ್ತು ಅಂದ್ರೆ ಇಲ್ಲೇ ಬರ್ತೀರಾ. ಇವ್ರಿಬ್ರು ಏನೋ ಮಾಡ ಅಂತಾರೆ. ಇವ್ರು ಎಲ್ಲೂ ಕಿವಾಗ ಇದು ಹಾಕಕತ್ತಾರ ನೋಡಿಲಿ. ವಾವ್, ಏನ್ ದೋಸ್ತಿ ಅಂದ್ರೆ ಇದ ನೋಡ್ರಿ. ತಪ್ಪು ತಿಳ್ಕೊಬೇಡ್ರಿ, ಅವ್ರು ಕಿವಾಗಿಂದ ಏನೋ ಹಾಕಕತ್ತಾರ. ಇವ್ರು ನೋಡ್ರಿ, ಇವ್ರ ನಮ್ಮ ಗುಲ್ಬರ್ಗದ ಫ್ಯಾನ್, ಒಬ್ಬ ನಮ್ಮ ಫ್ಯಾನ್ ಎಲ್ಲರದು. ಇವನ್ ಫ್ಯಾನ್ ಇವ ಅದ ನೋಡ್ರಿ ಇಲ್ಲಿ. ಅವ್ರು ರಿಟೈರ್ಮೆಂಟ್ ಆದ್ರೆ ನೆಕ್ಸ್ಟ್ ಇಯರ್ ಮತ್ತೆ ನಾವು ಕಪ್ ಗೆಲ್ತೀವಿ. ಒಟ್ಟ ತಲೆ